ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಬನ್ನಿ ಹಾಗಾದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ವೆಲ್ಕಮ್. ಇವತ್ತು ನಾವು ಮಾಡ್ತಾರಂತ ಒಂದು ಮ್ಯೂಚುವಲ್ ಫಂಡ್ ಬಗ್ಗೆ ಮಾತಾಡ್ತಾ ಇದೀವಿ. ಏನಿಲ್ಲ, ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತ ನೋಡೋಣ. ಮತ್ತೆ ನಮಗೆ ರಿಟರ್ನ್ ಬಂದಿದೆ ಎಷ್ಟಂತ ನೋಡೋಣ. ಮತ್ತೆ ನಾವು ಇನ್ವೆಸ್ಟ್ ಮಾಡಿದ್ರೆ ಒಂದು ವರ್ಷಕ್ಕೆ ರಿಟರ್ನ್ ಎಷ್ಟು ಬರುತ್ತೆ ಅಂತ ನೋಡೋಣ. ಹೌದು, ಹೇಳ್ತಾ ಇರೋದು ಕರೆಕ್ಟ್ ಇದೆ. 1 ವರ್ಷ ಮತ್ತೆ 2 ವರ್ಷ 3 ವರ್ಷ ಬಿಟ್ರಪ್ಪ ಅಂದ್ರೆ ರಿಟರ್ನ್ ಬಂದೇ ಬರುತ್ತೆ. ಅದು ಹೆಂಗೆ ಏನಿಲ್ಲ ಅಂತ ಒಂದು ಕ್ಯಾಲ್ಕುಲೇಷನ್ ಮಾಡೋಣ. ಬನ್ನಿ ಹಾಗಾದ್ರೆ ಮ್ಯೂಚುವಲ್ ಫಂಡ್ ಇರುವಂತ ಒಂದು NAV ಮತ್ತೆ ಯೂನಿಟ್ ಇಂದ NAV ಇಂದ ಯೂನಿಟ್ ಹೇಗೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ನೋಡೋಣ. ಬನ್ನಿ ಹಾಗಾದ್ರೆ ಇವತ್ತು ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಣ. ಮತ್ತೆ ಯೂನಿಟ್ ಇಂದ ನಮಗೆ ರಿಟರ್ನ್ ಎಷ್ಟು ಬಂದಿದೆ, NAV ಇವತ್ತು ನಾವು ಖರೀದಿ ಮಾಡಿದ್ವಿ, 1 ವರ್ಷ ಬಿಟ್ಟು ಮೇಲೆ ಒಂದು ಹೆಚ್ಚಾಗಿದೆ. ಆ NAVಗೆ ಮತ್ತೆ ಯೂನಿಟ್ಗೆ ಸೇರಿಸಿದ್ರೆ ನಮಗೆ ರಿಟರ್ನ್ ಎಷ್ಟು ಬಂದಿದೆ ಅಂತ ನೋಡೋಣ. ಬನ್ನಿ ಹಾಗಾದ್ರೆ ಹೋಗೋಣ ಒಳಗಡೆ. ಈ ಒಂದು ನಿಮಗೆ ಸ್ಕ್ರೀನ್ ಕಾಣ್ತಿರ್ಬೋದು, ಬರ್ತಾ ಇದೆ ಬಂದೇ ಬಿಡ್ತು. ಓಕೆ, ಬಂದ ಮೇಲೆ ನಾವು ನೋಡೋಣ. ಮತ್ತೆ NAV ನ ಹೇಗೆ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು, ಮತ್ತೆ ನಾವು ಯೂನಿಟ್ ಇಂದ ನಾವು NAVಗೆ ನಮ್ಮ ಒಂದು ರಿಟರ್ನ್ ಎಷ್ಟು ಬಂದಿದೆ ಅಂತ ನೋಡ್ಬೋದು. ಮತ್ತೆ ಒಂದು ಮ್ಯೂಚುವಲ್ ಫಂಡು ಎಷ್ಟು ಗ್ರೋತ್ ಆಗ್ತಾ ಇರುತ್ತೆ ಅಂತ ನೋಡ್ಬೋದು. ಬನ್ನಿ ಹಾಗಾದ್ರೆ ಒಂದು ಚಾಟಿಗೆ ಕರ್ಕೊಂಡು ಹೋಗ್ತಾ ಇದೀವಿ. ಮೊದಲು ನಾನು ನಿಮಗೆ ಹೇಳಬೇಕಿದ್ದು, ನಿಮ್ಮ ಒಂದು ಮೊಬೈಲಲ್ಲಿ ಬ್ರೋಕರೇಜ್ ಇದ್ದಾರೆ ಇಲ್ಲ ಅಂದರೆ ಒಂದು ಆ್ಯಪ್ ಹೋಗಿ ಡೌನ್ಲೋಡ್ ಮಾಡಿ ಪ್ಲೇಸ್ಟೋರ್ನಲ್ಲಿ. ಮತ್ತೆ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಮತ್ತೆ ನಿಮಗೆ ಆ ಡಿಮೆಂಟ್ ಓಪನ್ ಆಗ್ತಾ ಇಲ್ಲ ಅಂದರೆ ನನಗೆ ಒಂದು ಕಾಮೆಂಟ್ ಮಾಡಿ, ಓಪನ್ ಮಾಡೋಕ್ಕೆ ಟ್ರೈ ಮಾಡೋಣ. ಮತ್ತೆ ನೀವು ಓಪನ್ ಮಾಡೋದಕ್ಕೆ ಹೇಗೆ ಅಂತ ಗೊತ್ತಿಲ್ಲ ಅಂದರೆ ನಮ್ಮ ಒಂದು ಚಾನಲಲ್ಲಿ ಕ್ಲಿಕ್ ಮಾಡಿ ಮತ್ತೆ ಹೋಗಿ ಒಂದು ಪ್ಲೇ ಲಿಸ್ಟ್ ಇದೆ, ಹೌ ಟು ಅರ್ನ್ ಮನಿ ಅಂತೇಳಿ ಹೋಗಿ ಅದರಲ್ಲಿ ಒಂದು 2-3 ಇರೋದಾವೆ, ವಾಚ್ ಮಾಡ್ಬೋದು. ಬನ್ನಿ ಈ ವಿಡಿಯೋನ ಚಾಲು ಮಾಡೋಣ. ಓಕೆ, ನಾವು ಮೊದಲು ಓಪನ್ ಮಾಡಬೇಕು ನಮ್ಮ ಒಂದು ಕುರೋ ಆ್ಯಪ್. ಓಕೆ, ಇದು ಒಂದು ಬ್ರೋಕರೇಜ್ ಕುರೋ ಆ್ಯಪ್ ಮ್ಯಾನೇಜ್ ಮಾಡುತ್ತೆ ನಮ್ಮ ಒಂದು ಮನಿ. ಓಕೆ, ನಾವು ಇಲ್ಲಿ ಬಂದಿದ್ದೀವಿ ನಮ್ಮ ಒಂದು ಮ್ಯೂಚುವಲ್ ಫಂಡ್ ನಲ್ಲಿ. ಓಕೆ, ನಾವು ಒಂದು ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ, ನಾವಲ್ಲ ಅವರು ಬೇರೆಯವ್ರದ್ದು. ನಾವಿಗೆ ಎಜುಕೇಶನ್ ಪರ್ಪಸ್ಗಾಗಿ ಅದನ್ನು ನಾವು ತೊಗೊಂಬಂದಿದ್ದೀವಿ. ಓಕೆ, ನಾವು ಇವಾಗ ನೋಡ್ತಾ ಇದ್ದೀವಿ ಎಲ್ಲಿದೆ. ಓಕೆ, ನೋಡಿ ಏನಪ್ಪಾ ಅಂದರೆ 2021ನಲ್ಲಿ ಅವರು ಇನ್ವೆಸ್ಟ್ ಮಾಡಿದ 1,000 ಅವರಿಗೆ ಸಿಕ್ಕಿದಂಥ ಒಂದು ಯೂನಿಟ್ ಬಂದಿದೆ. ಅಂದರೆ ಅವರು ದುಡ್ಡು ಕೊಟ್ಟಿದ್ದಾರೆ, ಈ ಮ್ಯೂಚುವಲ್ ಫಂಡ್ ಇವರಿಗೆ ಯೂನಿಟ್ ಕೊಟ್ಟಿದೆ, 12 ಯೂನಿಟ್ ಕೊಟ್ಟಿದೆ, ಬ್ಯಾಲೆನ್ಸ್ ಯೂನಿಟ್ ಅಂತೇಳಿ. ಓಕೆ, ಅವರು ಖರೀದಿ ಮಾಡಿದಾಗ 78.35 NAV ಇತ್ರಿ. ಅವಾಗ ಮ್ಯೂಚುವಲ್ ಫಂಡಿನ ಪ್ರೈಸ್ ಅಂತ ಹೇಳ್ಬೋದು, NAV ಇತ್ತು. ಇವಾಗ ಎಷ್ಟಾಗಿದೆ NAV? 149 NAV ಆಗಿದೆ. ಇದರಿಂದ ನಮಗೆ ರಿಟರ್ನ್ ಎಷ್ಟು ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಬನ್ನಿ ಏನಾದರೆ ಕ್ಯಾಲ್ಕುಲೇಷನ್ ಮಾಡಿ ನೋಡೋಣ. ಇದರಿಂದ ನಮಗೆ NAV ಮತ್ತು ಆವಾಗ ಆಗಿದ್ದು NAV ಮತ್ತು ಇವಾಗ ಆಗಿದ್ದು NAV ಇಂದ ನಾವು ಬ್ಯಾಲೆನ್ಸ್ ಯೂನಿಟ್ನ ಸೇರಿಸಿದರೆ ನಮಗೆ ರಿಟರ್ನ್ ಎಷ್ಟು ಬಂದಿದೆ ಅಂತ ನೋಡೋಣ. ಬನ್ನಿ ಹಾಗಾದರೆ ಹೋಗೋಣ ಮುಂದೆ. ಬನ್ನಿ ಸರ್, 2021ಗೆ ಇನ್ವೆಸ್ಟ್ ಮಾಡಿದ ಇವಾಗನೂ ಇದೆ. ಓಕೆ, ಎಲ್ಲಿ ಇನ್ವೆಸ್ಟ್ ಮಾಡಿರೋರು? DS ಟ್ಯಾಕ್ಸ್ ಸರ್ವಿಸ್ ಡೈರೆಕ್ಟ್ ಪ್ಲಾನ್ ಗ್ರೋತ್ ಅಂತೇಳಿ ಒಂದು ಕಂಪ್ನಿದು. ಓಕೆ, ರಿಯಲ್ ಜೀವನದಲ್ಲಿ ಇದೆ, ಫೇಕ್ ಅಲ್ಲ, ಜೀವನದಲ್ಲಿ ಇದೆ. ಅಮೌಂಟ್ ಹಾಕಿದ್ರೆ ಹೋಗೋದಿಲ್ಲ, ಜೀವನದಲ್ಲಿ ಇದೆ. ಬ್ಯಾಂಕ್ ಅಂತ ಹೇಳಿದ್ದು. ಓಕೆ, ನಮ್ಮ ಒಂದು ಕೆನರಾ ಬ್ಯಾಂಕ್ನು ಇರ್ಬೋದು, ನಮ್ಮ ICICI ಬ್ಯಾಂಕ್ ಕೂಡ ಇರ್ಬೋದು, ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದು. ಓಕೆ, ಬ್ಯಾಂಕಿಗೆ ಹೋಗಿಲ್ಲ, ಬ್ರೋಕರೇಜ್ ಪ್ಲೇಲಿಸ್ಟ್ನಲ್ಲಿ ಒಂದು ಆ್ಯಪ್ ಇದೆ, ಹೋಗಿ ಡೌನ್ಲೋಡ್ ಮಾಡೋದು, ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು ಮಾಡಿ. ಓಕೆ, ಇದು ಒಂದು ಆ್ಯಪ್ ಅಂತಲ್ಲ, ಒಂದು 5 ಆ್ಯಪ್ ಕೂಡ ಇದ್ದಾವೆ. ಅದೆಲ್ಲನೂ ನಾನು ಬೇರೆ ಒಂದು ವಿಡಿಯೋ ಮಾಡಿ ಕಳಿಸ್ಬಿಡ್ತೀನಿ. ಅವು ಆ್ಯಪ್ ಎಲ್ಲ ಒಂದೇ. ಇದ್ರಾಗ ಇನ್ವೆಸ್ಟ್ ಮಾಡಿದ್ರೆ ಏನು, ಅದ್ರಾಗ ಇನ್ವೆಸ್ಟ್ ಮಾಡಿದ್ರೆ ಏನು, ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಲ್ಲ ಒಂದೇ. ಓಕೆ, ಇಲ್ಲಿ ಇನ್ವೆಸ್ಟ್ ಮಾಡಿ ಮತ್ತೆ ಅಲ್ಲೂ ನೋಡ್ಬೋದು. ನಾವು ಬೇರೆ ಆ್ಯಪ್ನಲ್ಲಿ ಹೋಗಿ ವೆರಿಫೈ ಮಾಡಿದ್ರೆ ಅಲ್ಲೂ ಕೂಡ ಇರುತ್ತೆ. ಓಕೆ, ಇವಾಗ ನಾವು ನೋಡ್ತಾ ಇರೋದು ಫಸ್ಟ್ ಏನಪ್ಪ ಅಂದರೆ, ನೋಡಿ ಒಂದು ಚಾರ್ಟ್ ನಮಗೆ ಮುಂದೆ ಕಾಣ್ತಾ ಇದೆ. ಯಾಕಂದರೆ ಈ ಚಾರ್ಟು ನಮಗೆ ಹೇಳುತ್ತೆ ಎಷ್ಟು ಗ್ರೋತ್ ಆಗಿದೆ, ಎಷ್ಟು ಲಾಸ್ ಆಗಿದೆ, ಎಷ್ಟು ಪ್ಲಸ್ ಆಗಿದೆ, ಎಷ್ಟು ಮೈನಸ್ ಆಗಿದೆ ಅಂತೇಳಿ. ಬನ್ನಿ, ಇದು ಇವಾಗ ಇರೋದು. ಓಕೆ, ಇಲ್ಲಿ ನಮ್ಮ ಒಂದು ಕಂಪ್ನಿ ಇದೆಯಲ್ಲ, ಈ ಒಂದು ಮ್ಯೂಚುವಲ್ ಫಂಡ್ ಇದೆಯಲ್ಲ, ಈ ಮ್ಯೂಚುವಲ್ ಫಂಡಿನ ಹೆಸರು ಏನಪ್ಪ ಅಂದರೆ DSP ಟ್ಯಾಕ್ಸ್ ಸರ್ವಿಸ್ ಡೈರೆಕ್ಟ್ ಪ್ಲಾನ್ ಗ್ರೋತ್. ಆವಾಗ ಅವರು ಇನ್ವೆಸ್ಟ್ ಮಾಡಿದ್ದ ಒಂದು ಇದು ಮ್ಯೂಚುವಲ್ ಫಂಡ್ ಇದು. ಓಕೆ, ಆವಾಗ ಅವರು ಇನ್ವೆಸ್ಟ್ ಮಾಡೋಂಥ ಒಂದು ಮ್ಯೂಚುವಲ್ ಫಂಡ್. NAV ಮತ್ತು ಹೇಗೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ, ನಮಗೆ ಎಷ್ಟು ರಿಟರ್ನ್ ಬಂದಿದೆ ಏನು ಅಂತ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತ ನೋಡ್ತೀನಿ. ನೋಡಿ ಎಷ್ಟು ಗ್ರೋತ್ ಆಗಿದೆ ನೋಡಿ. 2021 ಮ್ಯಾಗೋತು 2021 ಒಳಗಡೆ ಏನು ಆ ವರ್ಷ ಒಳಗಡೆ ಕೆಳಗೆ ಬಂತು. ಮತ್ತೆ NAV ಕೆಳಗೆ ಬಂತು. ಮತ್ತೆ 1 ವರ್ಷ ಮತ್ತೆ ಅದ್ರಾಗ ಡಿಸೆಂಬರ್ನಾಗ ಮತ್ತೆ ಮ್ಯಾಗೋತ್ರಿ. NAV ಮತ್ತೆ ಮ್ಯಾಗೋತು ಮತ್ತು 3, 5, 6, 9, 90 ಆಯಿತು. ಮತ್ತೆ ಕೂಡ
ಜನವರಿ ಏನೈತಿ ಮತ್ತೆ ಕಳೆಬಿತ್ತು ಮತ್ತೆ NAV ಮತ್ತೆ ಮ್ಯಾಗ ಹೋತು, ಮತ್ತೆ ಕಳೆಬಿತ್ತು ಫೆಬ್ರವರಿ, ಮತ್ತೆ ಕಳೆದು ಮಾರ್ಚ್ ಮತ್ತೆ ಮೇಲೆ ಹೋತು ನೋಡಿ. ಹಾಗೆ ಫೆಬ್ರವರಿ ಮತ್ತೆ ಮೇಲೆ ಕೆಳಗೆ ಮೇಲೆ ಕೆಳಗೆ 2022 ಕೂಡ ಮ್ಯಾಗ ಕೆಳಗೆ ಬಂತು. 2023ರಲ್ಲಿ ಏನಿದೆ ನೋಡಿ, ಮ್ಯಾಗ ಹೋಗ್ತಾ ಇದೆ 100 ಆಯ್ತು NAV 105 ಆಯ್ತು, NAV 100 120 ಆಯ್ತು, 120 30 70 40 150ಗೆ ಬಂದು ಇವತ್ತಿಗೆ ನಿಂತೈತಿ NAV. ಆವಾಗ ನಾವು ಇನ್ವೆಸ್ಟ್ ಮಾಡಿದರೆ ನಮಗೆ ರಿಟರ್ನ್ ಎಷ್ಟು ಬರ್ತಿತ್ತು ಅಂತಂದು ಹೇಳ್ತೀನಿ. ಓಕೆ, ಇದು ಆಯಿತು ನಮ್ಮ ಒಂದು 3 ವರ್ಷದ ಕತೆ. ಓಕೆ, ಇದು ಚಾರ್ಟ್ ನಮಗೆ ತೋರಿಸ್ತಾ ಇದೆ. 5 ವರ್ಷದ್ದು ಮಾಡಿದ್ರು ಕೂಡ ಹೇಳ್ತೀವಿ. ಆಲ್ ಮತ್ತು ಆಲ್ ಇದೆ ನೋಡಿ. ಓಕೆ, 2013ರಿಂದನೇ ಚಾಲು ಆಗಿದೆ. ವೈ ಅಂತೇಳಿ ಬಂದಿದೆ. ಓಕೆ, ಕೆಳಗೂ ಹೋಗುತ್ತೆ, ಮ್ಯಾಗೂ ಬರುತ್ತೆ, ಕೆಳಗೂ ಹೋಗುತ್ತೆ, ಮ್ಯಾಗೂ ಬರುತ್ತೆ, ಲಾಸ್ನೂ ಆಗುತ್ತೆ, ಪ್ರಾಫಿಟ್ನೂ ಆಗುತ್ತೆ. ಇವಾಗ ಏನಿದೆ ನೋಡಿ, ಹಿಂದೆ ಯಾರು ಇನ್ವೆಸ್ಟ್ ಮಾಡ್ಯಾರೋ ಅವ್ರಿಗೆ ಮುನಾಫಾ ಮಾತ್ರ ಗ್ಯಾರಂಟಿ ಆಗೈತಿ. ಓಕೆ, ಇದು ಆದಮೇಲೆ ಕೆಳಗಡೆ ನಾವು ಹೋಗೋಣ. ರಿಟರ್ನ್ ಕ್ಯಾಲ್ಕುಲೇಷನ್. ಓಕೆ, ರಿಟರ್ನ್ ಕ್ಯಾಲ್ಕುಲೇಷನ್ ಐತೆ, ನಾವು ಕ್ಯಾಲ್ಕುಲೇಷನ್ ಮಾಡೋಣ. 1 ಟೈಮ್ ಇನ್ವೆಸ್ಟ್ ಮಾಡೋದು. ಓಕೆ, SIP ನೆಕ್ಸ್ಟ್ ವಿಡಿಯೋ ಮಾಡಿಬಿಡ್ತೀನಿ. ಇವಾಗ ಏನಿದೆ 1 ಟೈಮ್ ಇನ್ವೆಸ್ಟಿಂಗ್ ಮಾಡೋದು. ನಾವೇನಾದರೂ ಒಂದು ವರ್ಷ ಆದಮೇಲೆ ಇನ್ವೆಸ್ಟ್ ಮಾಡಿದ್ರಪ್ಪ ಅಂತ ತಿಳ್ಕೊಳ್ಳಿ, ನಮಗೆ ಸಿಗ್ತಾ ಇರೋಂಥ ಒಂದು 20,000 ನಾವು ಇನ್ವೆಸ್ಟ್ ಮಾಡಿದ್ವಿ, ನಮಗೆ ಸಿಕ್ಕಿರೋಂಥ ಒಂದು ರಿಟರ್ನು 29,612 ರೂಪಾಯಿ ಸಿಕ್ತಿದ್ರಿ. ಆಲ್ರೆಡಿ 1 ವರ್ಷ ಹಿಂದೆ ಯಾರು ಇನ್ವೆಸ್ಟ್ ಮಾಡ್ಯಾರೋ ಅವ್ರಿಗೆ ಗ್ಯಾರಂಟಿ ಇದು ಒಂದು ರಿಟರ್ನ್ ಸಿಕ್ಕೈತಿ. 20,000 ಇನ್ವೆಸ್ಟ್ ಮಾಡಿದ್ರಿಗೂ ಸಿಕ್ಕೈತಿ, 4,000 ಇನ್ವೆಸ್ಟ್ ಮಾಡಿದ್ರಿಗೂ ಸಿಕ್ಕೈತಿ. ಎಷ್ಟು ಅಮೌಂಟು ನಾವು ಜಾಸ್ತಿ ಇನ್ವೆಸ್ಟ್ ಮಾಡ್ತೀವಿ ಅಷ್ಟು ರಿಟರ್ನ್ ಇಕ್ವಿಟಿ ನಮಗೆ ಸಿಗತ್ತೆ. ಈ ಇಕ್ವಿಟಿ ಇರುತ್ತಲ್ಲ, ಅದು ಎಷ್ಟು 10,000 ಮಾಡಿದರೆ ಅದು 100 ಕೊಡುತ್ತೆ, 20,000 ಮಾಡಿದರೆ ಅದು 200 ಯೂನಿಟ್ ಕೊಡುತ್ತೆ. ನಾವು ರೊಕ್ಕ ಕೊಡ್ತೀವಿ, ಅದು ನಮಗೆ ಯೂನಿಟ್ ಕೊಡುತ್ತೆ. ಒಂದು ಮ್ಯೂಚುವಲ್ ಫಂಡಿನ ಮ್ಯಾನೇಜರ್ ಏನಿದ್ದಾರೆ ನಮಗೆ ಯೂನಿಟ್ ಕೊಡ್ತಾನೆ. ಓಕೆ, ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ನಮಗೆ ಯೂನಿಟ್ ಕೊಡ್ತಾರೆ, ನಾವು ಅವರಿಗೆ ರೊಕ್ಕ ಕೊಡ್ತೀವಿ. ಓಕೆ, ಮ್ಯೂಚುವಲ್ ಫಂಡಿನ ಮ್ಯಾನೇಜರ್ ಏನಿದ್ದಾನೆ ಅವರು ನಮಗೆ ಯೂನಿಟ್ ಕೊಡ್ತಾನೆ, ನಾವು ಅವರಿಗೆ ರೊಕ್ಕ ಕೊಡ್ತೀವಿ. ಅವರು ಆ ರೊಕ್ಕ ತೊಗೊಂಡು ಅವರು ಆ ರೊಕ್ಕನ ಇನ್ವೆಸ್ಟ್ ಮಾಡಿ ಅವರು ಮತ್ತೆ ಆ ದುಡುಕಿ ಮಾಡಿ ಅವ್ರದ್ದು ಚಾರ್ಜ್ ಎಷ್ಟು ತೊಗೊಂಡು ನಮಗೆ ರಿಟರ್ನ್ ಕೊಡ್ತಾನೆ. ಇವಾಗ ಏನಿದೆ ಮ್ಯಾಗಿದೆ, ಏನು ಮ್ಯೂಚುವಲ್ ಫಂಡ್ ಚಾರ್ಟ್ ನಾವು ನೋಡಿದ್ರಪ್ಪ ಅಂದ್ರೆ ಮೇಲ್ಗಡೆ ಇದೆ. ಯಾವಾಗ 1 ವರ್ಷ ಕೆಳಗಡೆ, 2 ವರ್ಷ ಕೆಳಗಡೆ, 3 ವರ್ಷ ಕೆಳಗಡೆ, 10 ವರ್ಷ ಕೆಳಗಡೆ ಯಾರು ಇನ್ವೆಸ್ಟ್ ಮಾಡ್ಯಾರ ನೋಡ್ರಿ, ಮುನಾಫಾ ಅಂತ ಆಗೈತಿ. ಹೌದಾ, ಇಲ್ಲೇ ನೋಡಿ, ನಾವು ಆವಾಗ 1 ವರ್ಷ ಕೆಳಗಡೆ ಇನ್ವೆಸ್ಟ್ ಮಾಡಿದ್ದೀವಿ 20,000. ಅದೇ ನಾವು 20,000 3 ವರ್ಷ ಮಟ್ಟ ಬಿಟ್ಟಿದ್ರೆ 3,636,559 ಆಗ್ತಿತ್ತು. ಅದೇ ನಾವು 5,000 ಹಿಂದೆ ನಾವು ಬಿಟ್ಟಿದ್ರಪ್ಪ ಅಂದ್ರೆ ಅದೇ 20,000ನೇ 60,718 ರೂಪಾಯಿ ಆಗ್ತಿತ್ತು ರೀ. ಅದೇ 20,000 ಮತ್ತೆ ನಾವು ಬಿಟ್ಟಿರಪ್ಪ ಅಂದ್ರೆ 18 ಹೋಗಿ 70 ಆಗತ್ತೆ, 70 ಹೋಗಿ 80 ಆಗತ್ತೆ. ಅದೇ ನಾವು ಬಿಟ್ಟಿರಪ್ಪ ಅಂತ ತಿಳ್ಕೊಳ್ಳಿ 100, 1 ಲಕ್ಷಕ್ಕೆ 2 ಲಕ್ಷಕ್ಕೆ ಮುಟ್ಟ ಬಿಡುತ್ತೆ. ಎಷ್ಟು ದೊಡ್ಡ ಅಮೌಂಟ್ ಆಗ್ತಿದೆ ಅಷ್ಟು ರಿಟರ್ನ್. ಇಲ್ಲಿ ನೋಡಿ 1 ವರ್ಷಕ್ಕೆ ಎಷ್ಟಿದೆ, ಇಲ್ಲೇ 1 ವರ್ಷಕ್ಕೆ ಎಷ್ಟಿದೆ 29,000 ಇಲ್ಲ. ಅದೇ ನೋಡಿ, ನಾವು ದೊಡ್ಡ ಅಮೌಂಟ್ ಆಗ್ತಾ ಇದೀವಿ ಇವಾಗ. ಓಕೆ, 50,000 ರೂಪಾಯಿ ಆಗ್ತಾ ಇದೀವಿ, 74,000 ಆಯಿತು. ಓಕೆ, 1 ಲಕ್ಷ ಆಗ್ತಾ ಇದೀವಿ, 1,50,000 ರೂಪಾಯಿ ಆಯಿತು. ಹಾಗಾಗಿ ನಾವು 20,000 ಹಾಕಿದ್ರೆ 10 ಲಕ್ಷ ರೂಪಾಯಿ ಪ್ರಾಫಿಟ್ ಇತ್ತು ಇಲ್ಲಿ. ಓಕೆ, 1 ಲಕ್ಷ ಹಾಕಿದ್ರೆ ಇಲ್ಲಿ 50,000 ಆಗಿದೆ. 1 ಲಕ್ಷ ನಾವು ಇನ್ವೆಸ್ಟ್ ಮಾಡಿದ್ದೀವಿ 1 ವರ್ಷಕ್ಕೆ, ಇಲ್ಲಿ 50,000 ಆಗಿದೆ. ಓಕೆ, ನಾವು 20,000 ಹಾಕಿದ್ರೆ 10,000 ರೂಪಾಯಿ ಆಗಿತ್ತು. ಇವಾಗ 1 ಲಕ್ಷ ಆಗಿದೆ, 50,000 ರೂಪಾಯಿ ಆಗಿದೆ. ಅಲ್ಲಿ ನಾವು ನೋಡ್ಕೋಬೋದು, ನಾವು ಎಷ್ಟು ಜಾಸ್ತಿ ಅಮೌಂಟು ಇನ್ವೆಸ್ಟ್ ಮಾಡ್ತೀವೋ ಅಷ್ಟು ಜಾಸ್ತಿ ನಮಗೆ ರಿಟರ್ನ್ ಇಕ್ವಿಟಿ ಬಂದೇ ಬರುತ್ತೆ. ಓಕೆ, ರಿಟರ್ನ್ ಆ್ಯಂಡ್ ಈಕ್ವಿಟಿ ಅನ್ನೋದು ಏನಂದ್ರೆ ನಿಮಗೆ ಹೇಳ್ತೀನಿ. ಓಕೆ, ನೋಡಿ, ಈ ಮ್ಯೂಚುವಲ್ ಫಂಡ್ ಏನು ಕೆಲಸ ಮಾಡುತ್ತೆ. ಹೌದಾ, ನಾವು ರೊಕ್ಕ ಕೊಡಿದ್ಮೇಲೆ ನಾವು ರೊಕ್ಕ ಕೊಡ್ತೀವಲ್ಲ, ಸೇಫ್ ಇದೆಯೋ ಇಲ್ಲೋ, ನಮ್ಮ ರೊಕ್ಕ ಸೇಫ್ ಇದ್ದಾವೆ ಇಲ್ಲ ಅನ್ನೋದು ನಾವು ಇಲ್ಲಿ ನೋಡ್ಬೋದು. ಹೇಗಪ್ಪ ಅಂದರೆ ಈ ಮ್ಯೂಚುವಲ್ ಫಂಡ್ ಏನು ಕೆಲಸ ಮಾಡುತ್ತೆ ಅಂತ, ಅದು ನಾವು ರೊಕ್ಕ ಕೊಟ್ಟಿದ್ಮೇಲೆ ನಮಗೆ ದುಡಿಕೊಂಡು ನಮಗೆ ಅದು ಚಾರ್ಜ್ ತೊಗೊಂಡು ನಮಗೆ ರಿಟರ್ನ್ ಕೊಡುತ್ತೆ. ಅದು ಏನು ಕೆಲಸ ಮಾಡುತ್ತೆ ಅಂದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಟಾಪ್ 10 ಹೋಲ್ಡಿಂಗ್ಸ್ ಅನ್ನು ಇಟ್ಕೊಂಡಿದೆ. ಓಕೆ, ನಾವೇನು ರೊಕ್ಕ ಹಾಕ್ತೀವಿ ಅದು ಹೋಗಿ ಅಲ್ಲಿ ಸ್ಟಾಕ್ ಮಾರ್ಕೆಟ್ನಲ್ಲಿ, ಮ್ಯೂಚುವಲ್ ಫಂಡ್ನಲ್ಲಿ ಬೇರೆ ಆ ಥರ ಲೋನ್ ಗೇನ್ ಏನೋ ಇರ್ತಲ್ಲ ಅದು ಕೊಟ್ಟು ರಿಟರ್ನ್ ತೆಗೆದು ನಮಗೆ ಕೂಡ ರಿಟರ್ನ್ ಕೊಟ್ಟು ಅವರು ರಿಟರ್ನ್ ಚಾರ್ಜನ್ನು ತೊಗೊತಾರೆ. ಓಕೆ, HDFC ಬ್ಯಾಂಕ್ ಇದೆ, ICICI ಬ್ಯಾಂಕ್ ಇದೆ. ಓಕೆ, ಬ್ಯಾಂಕ್ ಆಫ್ ಇಂಡಿಯಾ ಇದೆ. ಇಷ್ಟೆಲ್ಲ 10 ಹೋಲ್ಡಿಂಗ್ಸನ್ನು ಇಟ್ಕೊಂಡಿದೆ. ಮತ್ತು ಕೆಳಗಡೆ ಹೋದರೆ ನಾವು ಇಲ್ಲಿ ನಾವು ರ್ಯಾಂಕಿಂಗ್ ನೋಡ್ಬೋದು. 1 ವರ್ಷದ್ದು 48, 3 ವರ್ಷದ್ದು 22 ಫಂಡ್ ರಿಟರ್ನ್ಸ್ ಇದೆ, ಪರ್ಸೆಂಟೇಜ್ ಕೊಟ್ಟಿದೆ. ಓಕೆ, ಕೆಳಗಡೆ ಹೋದರೆ ಸಿಮಿಲರ್ ಫಂಡ್ಸ್ ಅಂದರೆ ಫಂಡ್ನಲ್ಲಿ ಅದು ಕೂಡ ಇನ್ವೆಸ್ಟ್ ಮಾಡಿದೆ. ಎಷ್ಟೋ ರೊಕ್ಕ ಹಾಕಿ ಸಹ ನಾವು ಒಬ್ಬರೆಲ್ಲ ಜಗ್ಗ ಮುಂದೆ ಹಾಕಿರ್ತಾರ, ಅವೆಲ್ಲ ರೊಕ್ಕ ತೊಗೊಂಡು ದುಡುಕಿ ಮಾಡಿ ಇಲ್ಲಿ ಮ್ಯೂಚುವಲ್ ಫಂಡಲ್ಲಿ, ಸ್ಟಾಕ್ ಮಾರ್ಕೆಟ್ನಲ್ಲಿ ಮತ್ತು ಬೇರೆ ಬೇರೆ ಥರ ಲೋನ್ ಗೀನ್ ಕೊಟ್ಟು ಕ್ಯಾಶ್ ಈ ಒಂದು ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಏನು ಮಾಡ್ತಾನೆ, ರಿಟರ್ನನ್ನು ತೊಗೊಂಡು ಚಾರ್ಜನ್ನು ತೊಗೊಂಡು ನಮಗೆ ಈ ಥರ ರಿಟರ್ನ್ ಕೊಡ್ತಾನೆ. ಓಕೆ,
ಇದೇ ಒಂದು ಯೂನಿಟ್ ಲೆಕ್ಕ ಮಾಡೋದು ಹೇಗೆ ಅಂತ ನೋಡೋಣ. ಬನ್ನಿ ಹಾಗಾದರೆ ನಾವು ಯೂನಿಟ್ ಮಾಡ್ತಿದ್ವಿ, ಅವಾಗ ನಾವು ಇನ್ವೆಸ್ಟ್ ಮಾಡಿದ್ವಿ ನಾವಲ್ಲ, ಅವರು ಅವಾಗ ಏನಿದೆ 1,000 ಇನ್ವೆಸ್ಟ್ ಮಾಡಿದ ಕೆಳನೆ ಅವ್ರಿಗೆ ಸಿಕ್ಕಿರೋಂಥ ಒಂದು 12 ಯೂನಿಟು. ಎಷ್ಟು? 12 ಯೂನಿಟು. ಓಕೆ, ಇದು ನಾವು ಕ್ಯಾಲ್ಕುಲೇಷನ್ ಹೇಗೆ ಮಾಡೋದಂದ್ರೆ ಇಲ್ಲಿ ಇವಾಗ ನಾವು 78, ಓಕೆ 78ಇಂದ ನಾವು ಮೈನಸ್ ಮಾಡಬೇಕು. NAV ಏನಿದೆ 78. ಅವಾಗ ನಮಗೆ 1,000 ರೂಪಾಯಿ ಕೊಟ್ಟಿದ್ವಿ, ಯೂನಿಟ್ 12 ಸಿಕ್ಕಿದೆ. NAV ಇತ್ತು ಅವಾಗ 78, ಇವಾಗಾಗಿದೆ 150. ಓಕೆ, 150 ಅಂದರೆ ಮ್ಯಾನಸ್ ಮಾಡಿದರೆ ನಮಗೆ ಸಿಕ್ತು NAV 77 NAV ಸಿಕ್ಕಿದೆ. ಗೊತ್ತಾಯ್ತಾ? ಅವಾಗ 78 NAV ಇತ್ತು, ಖರೀದಿ ಮಾಡಿದ್ದೀವಿ, 12 ಯೂನಿಟ್ ಸಿಕ್ಕಿದ್ದು. ಓಕೆ, ಇವಾಗಾಗಿದೆ 149. ಇವಾಗ ನೀವು ಖರೀದಿ ಮಾಡಕ್ಕೆ ಹೋದ್ರೆ ನಿಮಗೆ NAV ಸಿಗತ್ತೆ 149. ಓಕೆ, ಅವಾಗ ಮಾಡಿದ್ರಪ್ಪ ಅಂದ್ರೆ ನಿಮಗೆ ಸಿಗ್ತಾ ಇರತ್ತೋ 78. ಇವಾಗಾಗಿದೆ ಕ್ರೇಟು 149. ಇವಾಗ ಮತ್ತೆ ನಾನು ಮತ್ತೆ ನಾನು ಮ್ಯೂಚುವಲ್ ಫಂಡ್ ಖರೀದಿ ಮಾಡಕ್ಕೆ ಹೋದ್ರೆ ನನಗೂ ಸಿಗುತ್ತೆ 149. ಅವಾಗಿಂದ ಇವಾಗ ಸಿಗಲ್ಲ, ಇವಾಗಿಂದು ಅವಾಗ ಸಿಗಲ್ಲ. ಓಕೆ, ಇವಾಗಿಂದ ಏನಿರುತ್ತೋ ಅದೇ ನಮಗೆ ಸಿಗೋದು. ಓಕೆ, ಮುಂದೆ ಮತ್ತೆ ಏನಾಗುತ್ತೋ ಅದೇ ಸಿಗತ್ತೆ. NAV ಕಮ್ಮಿ ಆದ್ರೆ ಕಮ್ಮಿಯಿಂದ ಕೊಡುತ್ತೆ, ಏನಾದರೆ ಹೆಚ್ಚಿಗಾದ್ರೆ ಹೆಚ್ಚಿನ ಕೊಡುತ್ತೆ, ಕಮ್ಮಿನೂ ಆಗ್ತಿರುತ್ತೆ, ಹೆಚ್ಚಿನ ಆಗ್ತದೆ. ನೋಡಿದ್ರೆ ಆಗ ಚಾರ್ಟ್ ನೀವು ತೋರಿಸಿದ್ರೆ ಈ ಥರ ಇರುತ್ತೆ. ಓಕೆ, ಇವಾಗ ನಾವು ನೋಡಬೇಕಾಗಿದ್ದು ರಿಟರ್ನ್ ನಮಗೆ ಎಷ್ಟು ಬಂದಿದೆ. 1,000 ನಾವು ಇನ್ವೆಸ್ಟ್ ಮಾಡಿದ್ದೀವಲ್ಲ, ನಮಗೆ ಸಿಗೋಂಥ ಒಂದು NAV ಕೂಡ ಇದೆಲ್ಲ ಹಾಕಿಬಿಟ್ರೆ 12 NAV, ನಾವು 72 ನಮಗೆ NAV ಸಿಕ್ಕಿದೆಯಲ್ಲ, ಅದು ಯೂನಿಟ್ ಏನಿದೆ ಫಿಕ್ಸ್ ಇರುತ್ತೆ, ಜಾಸ್ತಿನೂ ಆಗಲ್ಲ ಕಮ್ಮಿ ಆಗಲ್ಲ. ಅದು ಬರೀ ನಮ್ಮ ಯೂನಿಟ್, ನಾವು 1,000 ರೂಪಾಯಿ ಕೊಟ್ಟಿಲ್ಲ, ಅದು ನಮಗೆ ಯೂನಿಟ್ ಕೊಟ್ಟಿದ್ದೀವಿ. ಮ್ಯಾನೇಜರ್, ಫಂಡ್ ಮ್ಯಾನೇಜರ್ ನಮಗೆ ಯೂನಿಟ್ ಕೊಟ್ಟಿದ್ದಾರೆ. ಓಕೆ, 800 ಓಕೆ 149 ಮೈನಸ್ 78 71. ಓಕೆ, NAV ಸಿಕ್ಕಿದೆ. ಇವಾಗ ಏನು ನಾವು ಹಾಕಬೇಕು? 12.763. ಓಕೆ, ಯೂನಿಟ್ ನಮಗೆ ಸಿಕ್ಕಿರೋಂಥ ಒಂದು 1273. ಓಕೆ, ಯೂನಿಟ್ ಅದು ನಮಗೆ ಸಿಕ್ಕಿರೋಂಥ ಯೂನಿಟ್ 1,000 ರೂಪಾಯಿ ಕೊಟ್ಟು ನಾವು ಖರೀದಿ ಮಾಡಿದ್ದೀವಿ. 12 ಯೂನಿಟ್ 763. ಎಷ್ಟು ದೊಡ್ಡ ಅಮೌಂಟ್ ಇರುತ್ತೆ. ಅದೇ ನಾವು ಅವಾಗ 2,000 ರೂಪಾಯಿ ಮಾಡಿದ್ರಪ್ಪ ಅಂದ್ರೆ 24 ಯೂನಿಟ್ ಸಿಕ್ತಿತ್ತು ನನಗೆ. ಅವಾಗ 1,000 ಮಾಡಿದ್ದೀನಿ, ಅವಾಗ ನನಗೆ ಸಿಕ್ಕಿರೋಂಥ ಯೂನಿಟು 12,763. ಅದೇ ನಾನು 2,000 ಮಾಡಿದ್ರಪ್ಪ ಅಂದ್ರೆ ನನಗೆ 24 ಚಿಲ್ಲರ ಯೂನಿಟ್ ಸಿಕ್ತಿತ್ತು ರೀ. ಇವಾಗ ಏನಿದೆ 1,000 ರೂಪಾಯಿ ನಾನು ಇನ್ವೆಸ್ಟ್ ಮಾಡಿದ್ದೀನಿ, ನನಗೆ ಯೂನಿಟ್ ಸಿಕ್ಕಿದ್ದಾವೆ 12.763. ಇವಾಗ ನಮಗೆ NAV ಮೈನಸ್ ಮಾಡಿದ್ದೀವಿ ನಾವು. ಅವಾಗಿಂದ ನಾವು NAV ತೊಗೊಂಡು ಮತ್ತು ಇವಾಗಿಂದ ಏನೇನಿದೆ NAV ಅದು ತೊಗೊಂಡು ನಾವು ಮೈನಸ್ ಮಾಡಿದ್ದೀವಿ. ಮೈನಸ್ ಮಾಡಿದ ಮೇಲೆ ನಮಗೆ ಸಿಗೋಂಥ ರಿಟರ್ನ್ 906 ಇಲ್ಲಿ ತೋರಿಸ್ತಾ ಇದೆ ನೋಡಿ, 904. ಓಕೆ, ಇವತ್ತು ಕೂಡ ಡೇ ರಿಟರ್ನ್ಸ್ ಇನ್ನೂ ಬಂದಿಲ್ಲ. 4 ರೂಪಾಯಿ ಇದು ಇವತ್ತು ಕೂಡ ಮ್ಯಾಗ್ ಹೋಗಿದೆ. 4.10 ರೂಪೀಸ್ ಇನ್ನು ಅದು ಜಮಾ ಆಗಿಲ್ಲ. ನಾಳೆ ಇವತ್ತು 12 ರಾತ್ರಿ 12ಕ್ಕೆ ಜಮಾ ಆಗುತ್ತೆ. ಎಷ್ಟು? 906 ಯೂನಿಟ್ ನಮಗೆ ಸಿಕ್ಕಿದ್ದಾವೆ. 906 ನಮಗೆ ರಿಟರ್ನ್ ಸಿಕ್ಕಿದೆ. ಅದೇ ನಾನು 2,000 ರೂಪಾಯಿ ಮಾಡಿದ್ರಪ್ಪ ಅಂದ್ರೆ ಅದೇ ನಾನು 4,000 ರೂಪಾಯಿ ಅಥವಾ ಓಕೆ ಅದೇ ನಾನು 1,000 ಇನ್ವೆಸ್ಟ್ ಮಾಡಿದ್ದೀನಿ. ಅದೇ ನಾನು 10,000 ಇನ್ವೆಸ್ಟ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ರಿಟರ್ನ್ ಎಷ್ಟು ಇರ್ತಿತ್ತು? ಅಮೇಜಿನ್ ಮಾಡಿ ನೋಡಿ, ಎಷ್ಟು ದೊಡ್ಡ ಅಮೌಂಟು ಅಷ್ಟು ದೊಡ್ಡ ರಿಟರ್ನು. ಓಕೆ, ಡಿಸ್ಕ್ಲೇಮರ್, ನಾನು ಏನು ಹೇಳ್ತಾ ಇಲ್ಲ, ಇದು ಬರೀ ನಾನು ಸ್ಟಡಿ ಪರ್ಪಸ್ಗಾಗಿ ಹೇಳ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ಸೆಕೆಂಡ್ ವಿಡಿಯೋದಲ್ಲಿ ಸಿಗೋಣ. ಇದೇ ಥರ ಒಂದು ಅಮೇಜಿಂಗ್ ವಿಡಿಯೋಗೆ ಮತ್ತೆ ಕೂಡ ಡಿಫ್ರೆಂಟ್ ವಿಡಿಯೋಗೆ ನಿಮ್ಮ ಒಂದು ಸಪೋರ್ಟ್ ಬೇಕು. ನಾವು ನೋಡಿದ್ವಿ ಮತ್ತು ಯೂನಿಟ್ ಅನ್ನೋದು ಏನು, ಮತ್ತು NAV ಇಂದ ನಾವು ಹೇಗೆ ರಿಟರ್ನನ್ನು ಕ್ಯಾಲ್ಕುಲೇಷನ್ ಮಾಡಬೇಕು, ಮತ್ತು ನಮಗೆ ಯೂನಿಟ್ ಅದಕ್ಕೆ ಮ್ಯೂಚುವಲ್ ಫಂಡ್ ಕೊಡ್ತಾರೆ, ಮತ್ತು ನಮಗೆ ರಿಟರ್ನ್ ಎಷ್ಟು ಬರ್ತೋ ಏನೆಲ್ಲ ನಾವು ನೋಡಿದ್ವಿ. ಮತ್ತು 2013ರಲ್ಲಿ ಅಷ್ಟಿತ್ತು ಯೂನಿಟು, NAV ಇವಾಗ ಎಷ್ಟಾಗಿದೆ NAV ಅಂತ ನೋಡ್ಬೋದು. ನಾವು ಮ್ಯೂಚುವಲ್ ಫಂಡ್ ಗ್ರೋ ಆಗ್ತಾ ಇದೆಯಲ್ಲ ನೋಡ್ಬೋದು, ನಮಗೆ ರಿಟರ್ನ್ ಬರ್ತಾ ಇದೆಯಲ್ಲ ಅಂತ ನೋಡಿದ್ವಿ ನಾವು. ಬನ್ನಿ ಸಿಗೋಣ ಬದ್ದಿ ವಿಡಿಯೋದಲ್ಲಿ ಇದೇ ಥರ ಒಂದು ಅಮೇಜಿಂಗ್. ಮತ್ತು ಸೆಕೆಂಡ್ ವಿಡಿಯೋ ಒಂದು ಬರ್ತಾ ಇದೆ, ಇನ್ವೆಸ್ಟ್ ಮಾಡೋದು ಮ್ಯೂಚುವಲ್ ಫಂಡ್ನಲ್ಲಿ ಹೇಗೆ. ಬನ್ನಿ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ ಇದೇ ಥರ ಒಂದು ಅಮೇಜಿಂಗ್ ಮಜಾ ಮಾಡೋಣ. ಬಾಯ್.